ದೇವಸ್ಥಾನಕ್ಕೆ ಹೋದಾಗ ಯಾವ ತಪ್ಪುಗಳನ್ನು ಮಾಡಬಾರದು? ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಈ ರೀತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ತಿಳಿಯದೆ ಮಾಡುವ ಕೆಲವೊಂದು ತಪ್ಪುಗಳಿಂದ ಸಾಕಷ್ಟು ಅಚಾತುರ್ಯಗಳನ್ನು ನಡೆಯುತ್ತದೆ. ದೇವಸ್ಥಾನಕ್ಕೆ ಹೋಗುವುದಕ್ಕೆ ಪ್ರಮುಖ ಕಾರಣವೆಂದರೆ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂದು ಕೇಳಿಕೊಳ್ಳಲು ಹೋಗಿರುತ್ತೇವೆ. ಆದರೆ ದೇವಸ್ಥಾನಕ್ಕೆ ಹೋದ ನಂತರ ಮಾಡುವ ಕೆಲವೊಂದು ತಪ್ಪುಗಳಿಂದ ಸಂಕಷ್ಟಗಳು ಜಾಸ್ತಿಯಾಗುತ್ತದೆ. ಮನೆಯನ್ನು ಶುಚಿಗೊಳಿಸದೆ ದೇವರಿಗೆ ಪೂಜೆಯನ್ನು ಮಾಡದೆ ದೇವಸ್ಥಾನಕ್ಕೆ ಹೋಗುವುದು ತಪ್ಪು. ದೇವಸ್ಥಾನಕ್ಕೆ ಹೋಗುವುದಾದರೆ ಮೊದಲಿಗೆ ಮುಂಜಾನೆ ಬೇಗ ಎದ್ದು ಮನೆಯಲ್ಲಿ ಕಸ ಗುಡಿಸಿ ಮನೆಯನ್ನು ಒರೆಸಿ ನಂತರ ತಲೆ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಚಪ್ಪಲಿಯನ್ನು ಕೈಯಲ್ಲಿ ಮುಟ್ಟಿದರೆ ಕೈಕಾಲುಗಳನ್ನು ತೊಳೆದುಕೊಳ್ಳದೆ ದೇವಸ್ಥಾನಕ್ಕೆ ಹೋಗುವುದು ತಪ್ಪು. ಆದ್ದರಿಂದ ದೇವಸ್ಥಾನಕ್ಕೆ ಹೋಗುವಾಗ ಕೈಗಳನ್ನು ತೊಳೆದುಕೊಂಡು ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಬಲಗಾಲನ್ನು ದೇವಸ್ಥಾನದ ಒಳಗೆ ಇಟ್ಟು ಹೋಗಬೇಕು. ದೇವಸ್ಥಾನದಿಂದ ಹೊರಬರಬೇಕಾದರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಕಟ್ಟಿರುವ ಗಂಟೆಯನ್ನು ಬಾರಿಸಬಾರದು. ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದ ನಂತರ ಹೊರಗೆ ಬರಬೇಕಾದರೆ ಯಾವುದೇ ಕಾರಣಕ್ಕೂ ದೇವರಿಗೆ ನಮ್ಮ ಬೆನ್ನನ್ನು ತೋರಿಸಿಕೊಂಡು ಬರಬಾರದು. ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಬೇರೊಬ್ಬರ ಬಗ್ಗೆ ಕೆಟ್ಟನಾಗಿ ಯೋಚನೆ ಮಾಡಬಾರದು. ಒಂದು ವೇಳೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದರೆ ಪೂಜೆ ಮಾಡಿಸಿದ ನಂತರ ದೇವಸ್ಥಾನದಿಂದ ನೇರವಾಗಿ ಮನೆಗೆ ಬರಬೇಕು. ಅದರಲ್ಲೂ ವಿಶೇಷವಾಗಿ ಮನೆ ದೇವರ ಪೂಜೆ, ನಾಗರ ಪೂಜೆಯನ್ನು ಮಾಡಿದಾಗ ನೇರವಾಗಿ ಅವರವರ ಮನೆಗೆ ಹೋಗಬೇಕು. ಅದನ್ನು ಬಿಟ್ಟು ಬೇರೆಯವರ ಮನೆಗೆ ಹೋಗಬಾರದು. ಇನ್ನು ಯಾರಾದರೂ ದೇವರಿಗೆ ನಮಸ್ಕರಿಸುತ್ತಿದ್ದರೆ ಅವರ ಎದುರಿನಿಂದ ಹಾದು ಹೋಗುವುದು ಅಥವಾ ಅವರ ಮುಂದೆ ಹೋಗಿ ನಾವು ದೇವರಿಗೆ ನಮಸ್ಕರಿಸುವುದನ್ನು ಮಾಡಬಾರದು. ಇದರಿಂದ ನಾವು ಅವರ ಪ್ರಾರ್ಥನೆಗೆ ಭಂಗ ಉಂಟು ಮಾಡಿದಂತಾಗುತ್ತದೆ. ಇನ್ನು ಪ್ರದಕ್ಷಿಣೆ ಹಾಕುವಾಗ ಕೆಲವರು ಬಲಗಡೆಯಿಂದ ಹೋಗಿ ಎಡಗಡೆಗೆ ಬರುತ್ತಾರೆ. ಇದು ಅಪ್ರದಕ್ಷಿಣೆಯಾಗುತ್ತದೆ. ಆದ್ದರಿಂದ ನಮ್ಮ ಎಡಗಡೆಯಿಂದ ಪ್ರದಕ್ಷಿಣೆ ಹಾಕಲು ಶುರು ಮಾಡಿ ಬಲಗಡೆಗೆ ಕೊನೆಗೊಳಿಸಬೇಕು. ಕೆಲವರಿಗೆ ಚರ್ಮದ ಚಪ್ಪಲಿ, ಚರ್ಮದ ಬೆಲ್ಟ್, ಪರ್ಸ್ ಹೀಗೆ ಚರ್ಮದಿಂದ ಮಾಡಿದ ಉತ್ಪನ್ನ ಬಳಸಿ ಅಭ್ಯಾಸವಿರುತ್ತದೆ. ಆದರೆ ದೇವಸ್ಥಾನಕ್ಕೆ ಹೋಗುವಾಗ ಚರ್ಮದ ವಸ್ತು ಧರಿಸಿ ಹೋಗಬಾರದು ಎಂಬುದು ನೆನಪಿನಲ್ಲಿರಲಿ. ದೇವಸ್ಥಾನಕ್ಕೆ ಹೋದಾಗ ಬೇರೆ ವಿಷಯದ ಬಗ್ಗೆ ಮಾತನಾಡುವುದಾಗಲಿ, ಪರಿಚಯದವರು ಸಿಕ್ಕಿದರೆ ಹರಟೆ ಹೊಡೆಯುವುದಾಗಲಿ ಮಾಡಬಾರದು. ಇದರಿಂದ ಏಕಾಗ್ರತೆ ಹೊರಟು ಹೋಗುತ್ತದೆ. ದೇವಸ್ಥಾನಕ್ಕೆ ಹೋದಾಗ 5 ನಿಮಿಷವಾದರೂ ಧ್ಯಾನ ಮಾಡಬೇಕು. ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಈ ತಪ್ಪನ್ನು ಮಾಡಿದರೆ ಪುಣ್ಯದ ಬದಲು ಪಾಪ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.